ಒಂದು ಮರಿಗೆ 5,000-6,000 ರೂಪಾಯಿದಂಗೆ ತಂದ್ರೂ ನೀವು ಡಬಲ್ ಮಾರ್ಕೊಂಡ್ರಿ 20 ಮರಿಗೆ ಎಷ್ಟು ಸಿಗ್ಬೋದು ನಿಮಗೆ? ಒಂದ್ ಮರಿಗೆ 6,500 ರೂಪಾಯಿದಂಗ ನಾವು ಮರಿ ತಂದಿರ್ತೀವಿ. 1,30,30,000 ರೂಪಾಯಿ ಪೇಮೆಂಟ್ ಆಗುತ್ತದ. ಅದ್ರ ಜೊತೆಗೆ ಇನ್ನೊಂದ್ 25,000-30,000 ರೂಪಾಯಿ ನಾವು ಖರ್ಚು ಮಾಡ್ತೀವಿ. ಯಾಕಂದ್ರ ಶೇಂಗಾ ಒಟ್ಟು ತಗೊಂಡಿರ್ತೀವಿ, ಬೀಜಗಳು, ಮೆಕ್ಕೆಜೋಳ ತಗೊಂಡಿರ್ತೀವಿ, ಫುಡ್ ತರ್ತೀವಿ, ಇಂಜೆಕ್ಷನ್ ತರ್ತೀವಿ, ಮೆಡಿಸಿನ್ ಅದೆಲ್ಲ ಮೇಂಟೆನೆನ್ಸ್ ಕೂಡಿ 50,000-60,000 ಆಗುತ್ತೆ ನಮ್ ಬಂಡವಾಳ ಒಂದು ಬ್ಯಾಚ್ಗೆ ಅಷ್ಟಾಗುತ್ತೆ. ಅದನ್ನ ನಾವು ಟೋಟಲ್ ಆಗಿ 2,20, 2,40 ಹಂಗ 12,000-12,500. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಒಂದು ವಿಶೇಷ ರೈತರ ನಾವು ನಮ್ಗೆ ಪರಿಚಯ ಮಾಡಿಕೊಡ್ತೀವಿ. ಏನು ವಿಶೇಷ ಅಂತಂದ್ರೆ ಅವರು ಸುಮಾರು ನಮ್ಮ ಕರ್ನಾಟಕದ ಕರಾವಳಿ ಪ್ರದೇಶ ಬಿಟ್ಟು ಉತ್ತರ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಯಲ್ಲಿ ಅವರು ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಅಲ್ಲಿ ಸಿಗ್ತಾ ಇರೋ ಸಂಬಳ ಸುಮಾರು 22,000 ಒಂದು ತಿಂಗಳಿಗೆ. ಆ ಉದ್ಯೋಗವನ್ನು ಬಿಟ್ಟು ವಾಪಸ್ ತಮ್ಮ ಊರಿಗೆ ಬಂದು ಅವರು ಆ ಪಗಾರ ಹೆಂಗ್ ಇಲ್ಲಿ ತಗೋಬಹುದು ಅಂತ ಅವ್ರೊಂದು ವಿಶೇಷವಾಗಿ ಏನ್ ಮಾಡ್ಕೊಂಡಾರ, ಅವ್ರು ಯಾವ ತರ ಏನೇನ್ ಮಾಡ್ಕೊಂಡಾರ. ಈಗ ಟಗರು ಸಾಕಾಣಿಕೆ ಅದ ಪ್ರಮುಖವಾಗಿ. ಆ ಟಗರ್ ಯಾವ ತರ ಸಾಕಾಣಿಕೆ ಮಾಡ್ತಾರ, ಒಂದು ವರ್ಷದಲ್ಲಿ ಎಷ್ಟು ಸರಿ ಅವ್ರ ಮಾರ್ಕೆಟ್ಗೆ ಹೋಗ್ತಾರ ಅಂತ ಅವ್ರ ತಾಯಿ ಹೋಗೋಣ. ನಮಸ್ತೆ, ನಿಮ್ ಹೆಸರು, ನಿಮ್ ವಿಳಾಸ ಹೇಳ್ರಿ. ನಮ್ಮ ಹೆಸರು ಅಂದಪ್ಪ ಮೀನಣ್ಣವ್ರ ಅಂತ ಹೇಳ್ರಿ. ನಮ್ಮೂರು ಬೋರ್ನಹಳ್ಳಿ, ತಾಲೂಕು ಕೊಪ್ಪಳ, ಜಿಲ್ಲಾ ಕೊಪ್ಪಳ. ಈಗ ಟಗರು ಸಾಕಾಣಿಕೆ ಮಾಡ್ರಿ, ಒಂದು ಎಷ್ಟು ಟಗರ್ ಅದಾವ? ನಾವು ಪ್ರತಿ ಸಲ ಹಾಕಿದ್ರೆ 20 ಟಗರ್ ಹಾಕ್ತೀವಿ. ಟಗರ್ ಮರಿ ತಗೊಂತೀವಿ. ಒಂದು 3 ಮಂತ್ ವರೆಗೆ ಮತ್ತ ಮಾರ್ಕೆಟ್ ಮಾರಾಟ ಮಾಡ್ತೀವಿ. ಮಾರ್ಕೆಟಿಗೆ ಮಾಡ್ತಾರೆ 3 ಮಂತ್ ಅಂದ್ರೆ 3 ತಿಂಗಳಲ್ಲಿ. ಅಂದ್ರೆ ವರ್ಷಕ್ಕೆ ಒಂದು 3ರಿಂದ 4 ಬ್ಯಾಚ್ ಮೇಯಿಸಬಹುದು. ಬಟ್ ನಾವು 3 ಬ್ಯಾಚ್ ಅಂದ್ರೆ ಕಂಟಿನ್ಯೂ ಮೇಯಿಸ್ತೀವಿ. 3ರಿಂದ 4 ಬ್ಯಾಚ್. ಈಗ 3 ಬ್ಯಾಚ್ ಮೇಯಿಸ್ತೀವಿ. ಈ ಒಂದು ಬ್ಯಾಚಿಗೆ ಎಷ್ಟು ಕುರಿಗಳು, ಎಷ್ಟು ಮರಿ ಸಾಕಾಣೆ? 20 ಮರಿ ಸಾಕಾಣೆ ಮಾಡ್ತೀವಿ ಒಂದು ಬ್ಯಾಚಿಗೆ. 20. ಈ ಒಂದು ಮರಿನೇ ಯಾವ ತರ ತರ್ತೀರಿ? ಅಂದ್ರೆ ಒಂದು ಮರಿ ಅಂದ್ರೆ 6,500-7,000ವರೆಗೆ ಒಂದು ಮರಿ ತರ್ತೀವಿ. ಅದನ್ನ ತಂದ್ಬಿಟ್ಟು ಒಂದ್ 3 ತಿಂಗಳವರೆಗೆ ಮೇಯಿಸಿ ಒಂದು 12,000-11,500ವರೆಗೆ ನಾವು ಮಾರಾಟ ಮಾಡ್ತೀವಿ. ಈಗ ಮಾರಾಟ ಈಗ ನೀವೇ ನೋಡಿದ್ರೆ 6,500ರಿಂದ 11,500 ಮಾರಾಟ ಮಾಡ್ತೀವಿ, ತಗೊಂಬಂದು ಮಾರಾಟ ಮಾಡ್ತಾರೆ, ಡಬಲ್ ಆಗಿ ಮಾಡ್ತಾರೆ. ಈಗ ನೀವು ಮೊದಲಿಗೆ ನೀವು ಉದ್ಯೋಗಕ್ಕೆ ಹೊರಗಡೆ ಹೋಗಿದ್ರಿ, ನಮ್ಮ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿ ಕೆಲಸ ಮಾಡ್ರಿ ಅಂತ ಹೇಳಿದ್ರೆ, ಈಗ ಅಲ್ಲೇ 22,000 ಪಗಾರ ಸಿಕ್ತಿತ್ತು. ಅದನ್ನ ಬಿಟ್ಟು ವಾಪಸ್ ಇಲ್ಲಿ ಬಂದಿರಿ. ಈಗ ಬಂದ ನಂತರ ಈಗ ಈ ಉದ್ಯೋಗ ಮಾಡ್ಲಿಕ್ಕೆ ಎಷ್ಟು ವರ್ಷ? ಇದನ್ನ ಮಾಡಕತ್ತಿ ಈಗ 4 ವರ್ಷ ಆಯ್ತ್ರಿ. 4 ವರ್ಷ ಆಯ್ತು. ಅಲ್ಲಿಂದ ಬಂದ್ ಕೂಡ ಈ ಉದ್ಯೋಗ ಸ್ಟಾರ್ಟ್ ಮಾಡಿವ್ರಿ. ಈಗ ಮತ್ತೆ ನಾವು ಟಾಪಿಕ್ ಬರೋಣ್ರಿ. ಏನಂದ್ರ ಈಗ ನೀವು ಒಂದು ಟಗರ್ ತಂದು 5,500ರಿಂದ 9,500-10,000ವರೆಗೆ ಡಬಲ್ ಆಗಿ ಮಾಡ್ತೀರಿ. 3 ತಿಂಗಳ ಅದು ಹೆಂಗ ಡಬಲ್ ಮಾಡಕ್ ಸಾಧ್ಯ? ಈಗ ಇವು ಟಗರ್ ಓಪನ್ ಆಗ ಸಾಕ್ತಿದ್ರಿ, ಏನಂದ್ರ ಸಾಕಾಣಿಕೆ ಮಾಡ್ಬೇಕನ್ನಾರ ಒಂದು ದೊಡ್ಡ ಸಡ್ಡ ಮಾಡ್ಬೇಕು ಅಂತ ಒಂದು ವಿಚಾರ ಐತೆ. ಈಗ ಈ ತರ ಸಾಕಾಣಿಕೆ ಮಾಡೋದು ಯಾವ ತರ, ಮತ್ತ ಅವಕ್ಕೆ ಏನೇನ್ ಆಹಾರ ಕೊಡ್ತೀರಿ ಹೇಳಿ? ಸಾಕ್ಬೇಕಂದ್ರ ಹೈಟೆಕ್ ಶೆಡ್ ಬೇಕಂತ ಏನಿಲ್ರಿ. ಓಪನ್ ಶೆಡ್ ಅಲ್ಲಿ ಸಾಕ್ಬೋದು. ಓಪನ್ ಶೆಡ್ ಅಲ್ಲಿ ಸಾಕ್ಬೋದು. ಬಟ್ ಏನಂದ್ರ ಅವಕ್ ಮೇಂಟೆನೆನ್ಸ್ ಕರೆಕ್ಟ್ ಆಗಿರ್ಬೇಕ್ರಿ. ಅವಕ್ ಹೈಟೆಕ್ ಫ್ಯಾನ್ ಶೆಡ್ ಅಂತಾವ್ ಮಾಡ್ಬೇಕಂತ ಏನಿಲ್ರಿ. ನಮ್ಮ ಒಳ್ಳೆ ಎಲ್ಲ ಮೇಯ್ಸಂಗ ನಾವು ಈ ತರ ಸ್ವಲ್ಪ ಕಡಿಮೆ ವೆಚ್ಚದಾಗ ಏನೋ ಒಂದ್ ಶೆಡ್ ರೆಡಿ ಮಾಡ್ಕೊಂಡ್ ಕಡಿಮೆ ವೆಚ್ಚದಾಗ ಮೇಯಿಸ್ಬೋದು. ಅವಕ್ಕೇನ್ ಹೈಫೈ ಮೇಂಟೈನ್ ಮಾಡ್ಬೇಕಂತ ಏನಿಲ್ಲ. ಆದ್ರ ಆಹಾರ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕ್ರಿ. ಈ ಆಹಾರ ಅಂದ್ರಲ್ಲ ಏನೇನ್ ಕೊಡ್ತೀರಿ? ಅದ ಮೆಕ್ಕೆಜೋಳ ನುಚ್ಚು ಕೊಡ್ತೀವಿ, ಮೆಕ್ಕೆಜೋಳ ಕೊಡ್ತೀವಿ. ಆಮೇಲೆ ಶೇಂಗಾ ಒಟ್ಟು ಕೊಡ್ತೀವಿ. ಈಗ ಮೆಕ್ಕೆಜೋಳ ಅಂದ್ರಲ್ಲ, ಆ ಮೆಕ್ಕೆಜೋಳ ನಿಟ್ಟ ಬಿಡಿದಿರಿ, ಅದು ಎಷ್ಟು ಚೀಲ? ಅಂದ್ರೆ ಒಂದು ವರ್ಷಕ್ಕೆ ಆಗಸ್ಟ್ ನಾವು 3 ಬ್ಯಾಚ್ಗೆ 20ರಂಗ 3 ಬ್ಯಾಚ್ಗೆ ಎಷ್ಟು ಆಗ್ಬೇಕು ಅಷ್ಟು ನಮ್ಮ ಹೊಲದಲ್ಲೇ ಬೆಳೆದದ್ದಾಗ್ಲಿ ಹೊರಗಿಂದ ಖರೀದಿ ಮಾಡ್ಕೊಳೋದಾಗ್ಲಿ ಒಂದ್ ವರ್ಷಕ್ಕೆ ಆಗುವಷ್ಟು ನಾವು ಫುಡ್ ಅನ್ನ ಇಲ್ಲೇ ಸ್ಟಾಕ್ ಮಾಡ್ಕೊಂಡಿರ್ತೀವಿ. ಅದ್ರ ಜೊತೆಗೆ ಒಂದ್ ವರ್ಷಕ್ಕೆ ಎಷ್ಟು ಚೀಲ ಇಟ್ಟಿರಿ? ಅಂದ್ರೆ ಒಂದ್ 26 ಚೀಲ ತೆಗ್ದಿರಿ ನಾವು. 26 ಚೀಲ ಅಂದ್ರೆ ಒಂದು ಬ್ಯಾಚಿಗೆ 8 ರಂಗ ಅಂದ್ರೆ 8 24 ಕಿಲೋ ಲೆಕ್ಕ. ಒಂದು ಬ್ಯಾಚಿಗೆ 8 ಚೀಲ ಅಂದ್ರೆ ನೀವು 8 ಕ್ವಿಂಟಲ್ ಅಂತೀರಾ? 4 ಕ್ವಿಂಟಲ್ ಆಗುತ್ತೆ 8 ಚೀಲ ಅಂದ್ರೆ.
ಒಂದ್ 25 ಕ್ವಿಂಟಲ್ ಹ್ಮ್. ಒಂದ್ 18-19 ಕ್ವಿಂಟಲ್ ತೆಗ್ದಂದ್ರಿ ಸರ್. 19 ಈ ಒಟ್ಟು ಐತಿ ಕಡ್ಲೆ ಒಟ್ಟು ಅದಕ್ಕೆ ಒಂದ್ ವರ್ಷಕ್ಕೆ ಆಗುವಷ್ಟ ಒಂದ್ ಗಾಡಿ ಶೇಂಗಾ ಒಟ್ಟು ತಗೋಬೇಕು. ಒಂದು ಎಕರೆ ಒಂದ್ ಟ್ಯಾಕ್ಟ್ರಿ ಕಡಿಮೆ ಅಂದ್ರೆ ಒಂದ್ 20-25 ಸಾವಿರ ಬರ್ಬೋದ್ರಿ. ಹ್ಮ್. ಅಷ್ಟು ಇಲ್ಲ ನಮ್ಮ ಹೊಲದಲ್ಲಿ ಬೆಳೆದ ನಾವ್ ತಗೊಂಡ್ ಇಟ್ಕೋಬಹುದು. ಹ್ಮ್. ನಾವ್ ಹೊಲದಲ್ಲಿ ನೀರಾವರಿ ಇಲ್ಲಪ್ಪ ಏನೋ ನಮ್ಗೆ ಸೌಲಭ್ಯ ಇಲ್ಲ ಅಂದ್ರೆ ಹೊರಗಡೆ ತಗೊಂಡ್ ಸ್ಟಾಕ್ ಇಟ್ಕೋಬಹುದು. ಅಷ್ಟು ಒಂದ್ ವರ್ಷಕ್ಕೆ ಆಗಷ್ಟು ಒಂದ್ 50-60 ಸಾವಿರ ರೂಪಾಯಿದ್ ಮಟೀರಿಯಲ್ ಎಲ್ಲ ನಾವು ಜಮಾಯಿಸ್ಕೊಂಡ್ರ ಹ್ಮ್. ಒಂದ್ 3-4 ವರ್ಷ 4 ಬ್ಯಾಚ್ ಮಾಡ್ಬೋದು ಒಂದ್ ವರ್ಷಕ್ಕೆ. ಈ ಒಂದು ಬ್ಯಾಚಿಗೆ ಎಷ್ಟು ಕುರಿ ಅದ? 20 ಕುರಿ ಅದಾವ. 20 ಕುರಿಗೆ 20 ಟಗರ್ ಮರಿ ಸಾಕ್ತಾರೆ. 20 ಟಗರ್ ಮರಿಗೆ ಒಂದು ಡಬಲ್ ಅಂದ್ರ ನಿಮ್ಗೆ ಎಷ್ಟು ಲಾಭ ಆಗುತ್ತೆ? ಯಾಕಂದ್ರೆ 22 ಸಾವಿರ ರೂಪಾಯಿ ಪಗಾರ ಬಿಟ್ಟು ಬಂದಿರಿ ಅಂದ್ರ ಅದ್ 22 ಸಾವಿರ ರೂಪಾಯಿ ಪಗಾರ ಅಂತ ಹೇಳ್ಬಿಟ್ರ ಅದ್ರ ನಮ್ಗ ಕಡಿಮೆ ಅಂದ್ರೆ ಒಂದ್ 5-10 ಸಾವಿರ ಉಳಿಯೋದು ಬಹಳ ಕಷ್ಟ ರೀ ಅಲ್ಲಿ. ಅಲ್ಲಿ ಹೌದ್ರಿ. ಕೆಲಸ ಮಾಡೋ ಜಾಗದಾಗ ಮೇಂಟೆನೆನ್ಸ್ ಐತಿ, ನಮ್ಮ ಖರ್ಚು ಅಂದ ಐತಿ, ಆಮೇಲೆ ಎಲ್ಲ ಊಟದ ಖರ್ಚು ಐತಿ, ಊರಿಗೆ ರೇಷನ್ನಿಂದ, ಆಮೇಲೆ ಒಂದ್ 2 ಸಾವಿರ ತಿಂಗಳಲ್ಲಿ ಊರಿಗೆ ಹೋಗಿ ಬಂದ್ರನ ಅದು ಖರ್ಚು ಇರುತ್ತೆ. ಅಲ್ಲಿ 22 ಸಾವಿರ ಪಗಾರ ಫ್ಯಾಮಿಲಿ ಮೇಂಟೆನೆನ್ಸ್. ಫ್ಯಾಮಿಲಿ ಅಂದ್ರೆ ಮೊದ್ಲೇ ಫ್ಯಾಮಿಲಿ ಮಾಡಕ್ಕೆ ಆಗಲ್ಲ ಅದ್ರ ಬಡ್ಡಿ ಅದು. ಆ ಮೈಕ್ರೋ ಫೈನಾನ್ಸ್ ಅಲ್ಲಿ ಫ್ಯಾಮಿಲಿ ಕಟ್ಕೊಂಡ್ ಮಾಡಕ್ ಆಗಲ್ಲ. ಆ ಪೇಮೆಂಟ್ ಅಲ್ಲಿ ಬರೋ ಖರ್ಚಿಗೆ ಆಗಲ್ಲ ಫ್ಯಾಮಿಲಿ ಇದ್ರೆ. ಹಂಗಾಗ್ಬಿಟ್ಟು ನಾವೇನು ಅನ್ಕೊಂಡ್ವಿ, ಸುಮ್ಮನೆ ಅಲ್ಲಿ ಇಲ್ಲಿ ಯಾಕಪ್ಪ ಹೋಗೋದು, ಫ್ಯಾಮಿಲಿ ಎಲ್ಲ ತಗೊಂಡ್ ಹೋಗಕ್ಕಾಗಲ್ಲ. ಅದೇ 22 ಸಾವಿರ ರೂಪಾಯಿ ಏನೋ ಊರಾಗ ಒಂದ್ ನಮ್ಗೆ ತೃಪ್ತಿ ಆಗಷ್ಟು ಅದೇ ಇನ್ನೂ 10 ಸಾವಿರ ಕಮ್ಮಿ ಸಿಗ್ಲಿ, ಊರಾಗ ಒಂದು ಉದ್ಯೋಗ ಮಾಡ್ಕೊಂಬಿಡೋಣ ಅಂತ ಉದ್ದೇಶ ಊರಾಗ ಬಂದು ಇವ್ನೇನೋ ಸ್ವಲ್ಪ ಕುರಿ ಮರಿ ಸಾಕಾಣಿಕೆ ಬಗ್ಗೆ ಇವ್ರನ್ನ ಕೇಳ್ಕೊಂಡ್ಬಿಟ್ಟು ಇದ್ ಮಾಡಿದ್ರೆ ನಮ್ಗೆ ಹೆಂಗಾಗತ್ತ ಏನಾಗತ್ತ ಅಂತ ಆಯ್ತು ಇಷ್ಟ ಮಾಡ್ರಿ ಅಂತ ಸ್ವಲ್ಪ ನಮ್ಗ ಇವ್ರು ಕುರಿ ಸಾಕಾಣಿಕೆ ಮಾಡೋ ಗೈಡೆನ್ಸ್ ಕೊಟ್ರಿ. ಆಯ್ತು ನೋಡೋಣ ಅಂತಂದು ಅದನ್ನ ಸ್ಟಾರ್ಟ್ ಮಾಡಿದ್ರಿ. ಈಗ ಅದಕ್ಕ ಆಹಾರ ಹಾಕ್ರಿ, ಈಗ ಅದಕ್ಕ ರೋಗ ಬರೋದು ಜಾಸ್ತಿ. ಯಾವ ತರ ಈಗ ರೋಗ ಬರ್ಲಾರ್ದ ಕುರಿ ಮರಿ ಬರ್ಲಾರ್ದಂತ ಹೆಂಗ ನೀವ್ ಹೆಂಗ್ ಕೊಡ್ತೀರಿ? ಹಿಂಗಂದ್ರೆ ನಾವು ಮಾರ್ಕೆಟ್ ಹೋದಾಗ ನಾವು ಕುರಿಯರ್ನ ಒಬ್ಬರನ್ನ ನಮ್ಮ ಬ್ರದರ್ನ ಅವ್ರನ್ನ ಕರ್ಕೊಂಡ್ ಹೋಗಿರ್ತೀವಿ. ಅವ್ರೆಲ್ಲ ಕರ್ಕೊಂಡು ನಮ್ಗೆ ಮೊದ್ಲಿಗೆಲ್ಲ ಮಾಹಿತಿ ಇಲ್ರಿ, ನಮ್ ಕುರಿ ಸಾಕಾಣಿಕೆ ಏನ್ ಅನ್ನೋದ ಗೊತ್ತಿಲ್ಲ. ಆಕ್ಚುಲಿ ನಾವು 12 ವರ್ಷ 13 ವರ್ಷ ಬರೀ ಮೈಕ್ರೋ ಫೈನಾನ್ಸ್ ಅಲ್ಲಿ ಕೆಲಸ ಮಾಡಿದವ್ರು. ಅದ್ರ ಬಗ್ಗೆ ಏನೋ ಐಡಿಯಾ ಇಲ್ಲಲ್ಲ. ಹಂಗಾಗಿ ಮೊದ್ಲಿಗೆ ಕುರಿ ಕಾಯರ್ನ ನಮ್ಮ ಬ್ರದರ್ ನಮ್ಮ ಅಣ್ಣರ್ನ ಅವ್ರನ್ನ ಯಾರ ಕರ್ಕೊಂಡ್ ಹೋಗಿ ಮರಿ ತಗೊಳೋದ ಅಲ್ಲಿ ಆತರ ಒಕ್ಕೂಟಾಗ ಹೋಗಿ ತಗೊಂಡು ಅವೆಲ್ಲ ರೂಢಿ ಆಗ್ತಾವ್ರಿ. ಈ ತರ ಇದು ಇಷ್ಟ ತಿಂಗಳದ್ದು ಇದು ಇಷ್ಟ ಗೊತ್ತಾಗುತ್ತೆ. ಈ ಮರಿ ನೋಡಿದ್ನಂದ್ರ ಇದು 3 ತಿಂಗಳದೈತಿ 4 ತಿಂಗಳದೈತಿ 2.5 ತಿಂಗಳದೈತಿ ಅಂತ ಗೊತ್ತಾಗತ್ರಿ. ಅಂದ್ರ ಆ ಏಜಿನ ಮೇಲೆ ಅದನ್ನ ನೋಡೋದ್ರಾಗ ನಮ್ಗ ಕನ್ಫರ್ಮ್ ಆಗುತ್ತೆ ಈ ಮರಿ ತಗೊಂಡ್ರ ಗ್ರೋತ್ ಆಗುತ್ತಾ ಇಲ್ಲ, ಈ ಮರಿ ತಗೊಂಡ್ರ ಇದು ಎಷ್ಟ್ ತಿಂಗಳಿಗೆ ಬರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ರೋಗ ಯಾವ್ದು ಜಾಸ್ತಿ ಐತಿ ಅದೆಲ್ಲ ನೋಡೋದ್ರಾಗ ನಮ್ ಗೊತ್ತಾಗತ್ರಿ ಇಲ್ಲ ಅಂತಲ್ಲ. ಹಂಗಾಗ್ಬಿಟ್ಟು ಸ್ವಲ್ಪ ಮರಿ ಚೆನ್ನಾಗಿದ್ ಮರಿನ ತಗೊಂತೀವಿ. ಸ್ವಲ್ಪ ಅಂದ್ರೆ ಕಾಲ್ ಹತ್ರ ಇರ್ಬೇಕು, ಉದ್ದ ವೀಸ್ ಇರ್ಬೇಕು, ಆಮೇಲೆ ಚೆನ್ನಾಗಿ ಬಣ್ಣ ಇರ್ಬೇಕು, ಆರೋಗ್ಯವಾಗಿರ್ಬೇಕು, ಕೆಮ್ತೈತು ಅದಕ್ಕೆ ಒಂದು ಕಾಯಿಲೆ ಐತು ಜ್ವರ ಐತು ಅದನ್ನೆಲ್ಲ ಸ್ವಲ್ಪ ಸಂತೆಯಲ್ಲಿ ನೋಡ್ಕೊಂಡು ಚೆನ್ನಾಗಿದ್ ಮರಿ ನೋಡಿ ಆಯ್ಕೆ ಮಾಡ್ಕೊಂಡ್ ಬರ್ಬೇಕು ನಾವು ಸಾಕಾಣಿಕೆ ಮಾಡೋರು. ಈಗ ನೀವು ಆಗ್ಲೇ ಹೇಳಿದ ಪ್ರಕಾರ ಹೈಟೆಕ್ ಸೆಡ್ ಏನ್ ಬೇಡ, ಹೈಟೆಕ್ ಸೆಡ್ ಏನ್ ಬೇಕಾಗಿಲ್ರಿ ಅದಕ್ಕೆ. ಓಪನ್ ಆಗಿ ಹಿಂಗ ಓಪನ್ ಆಗಿ ಮೇಯಿಸ್ಬೋದು. ಆಮೇಲೆ ಸ್ವಲ್ಪ ಚಾಟಿ ಅಂತ ನೆರಳಿಂದ ಇದ್ಬಿಟ್ರೆ ಸಾಕು ನಮ್ಗಷ್ಟೇ. ಮರಿ ಸಾಕಾಣಿಕೆ ಮಾಡಾಕ ನೆರಳಿದ್ರೆ ಸಾಕು. ಈಗ ಈ ತರ ಓಪನ್ ಆಗಿ ಸಾಕ್ತಿರಿ. ಈಗ ಅವಕ್ಕ ಆರೋಗ್ಯದ ಮೇಲೆ ಏನೋ ಪರಿಣಾಮ ಬೀರಿದ್ರೆ ಯಾವ ತರ ಇಂಜೆಕ್ಷನ್ ಕೊಡ್ತೀರಿ? ಅದಕ್ಕ ಮೆಡಿಸಿನ್ ಇರ್ತಾವ್ರಿ. ವೆಟರ್ನರಿ ಎಲ್ಲ ಏನ್ ಕೇಳಿದ್ರು ಎಲ್ಲ ಮೆಡಿಸಿನ್ ಸಿಗ್ತಾವು. ಬಟ್ ಅದಕ್ಕೆ ನಾವ್ ಏನ್ ಕಾಯಿಲೆ ಆಗೈತೆ ಅಂತ ಗುರುತಿಸಿ ಅವ್ರಿಗೆ ಅಲ್ಲಿ ವೆಟರ್ನರಿ ಮೆಡಿಸಿನ್ ಹೇಳಿದ್ನಂದ್ರ ಅವ್ರೆಲ್ಲ ಕೊಡ್ತಿರ್ತಾರೆ. ಆಮೇಲೆ 1-2 ಸಲ ನಮ್ಗ ಅವು ತಂದ ಮೇಲೆ ಅವು ಇಂತ ಕಾಯಿಲೆಗೆ ಇಂತ ಮಾಡಿದ್ವಿ ಅನ್ನೋದು ನಮಗೂ ಕೂಡ ಕನ್ಫರ್ಮ್ ಆಗುತ್ತೆ. ಅದನ್ನ ನಾವು ಕಂಟಿನ್ಯೂ ಆದ ಟ್ರೀಟ್ಮೆಂಟ್ ನಾವೇ ಕೊಟ್ಕೊಂತ ಹೋಗ್ತಿರ್ತೀವಿ. ಈಗ ಕೊಡುವಂತ ಇಂಜೆಕ್ಷನ್ ಯಾವ ಕೊಟ್ರ ಅಂದ್ರೆ ಒಂದು ನೆಗಡಿದಂತ ಕೆಮ್ಮು ನೆಗಡಿ ಜ್ವರದ್ದು ಒಂದು ಕೊಡ್ತೀವ್ರಿ. ಆಮೇಲೆ ಜಾಸ್ತಿ ಬೇದಿ ಮಾಡ್ಕೊಳ್ಳೋದು ಕೊಡ್ತೀವಿ. ಆಮೇಲೆ ಸ್ವಲ್ಪ ವಿಟಮಿನ್ ಏನಾರ ಕಡಿಮೆ ಇತ್ತು, ಇಮ್ಯುನಿಟಿ ಪವರ್ ಕಡಿಮೆ ಇತ್ತು ಅಂದ್ರೆ ಅವಕ್ಕೊಂದಷ್ಟು ಒಳ್ಳೆ ಟಾನಿಕ್ ಕೊಡ್ತೀವಿ. ಅದ್ರ ಜೊತೆಗೆ ಫುಡ್ ಕೊಡ್ತೀವಿ. ಆಮೇಲೆ ಅವನ್ನೆಲ್ಲ ಫುಡ್ ಏನ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ಕೊಂತ ಹೋಗ್ತಿರ್ತೀವಿ. ಈಗ ನನಗೇನೊಂದು ಡೌಟ್ ಅಂದ್ರೆ, ಈಗ ಅವಕ್ಕ ಚೆನ್ನಾಗದವ ಇಲ್ಲ ಗೊತ್ತಿಲ್ಲ, ನೀವು ಚೆನ್ನಾಗದಂತ ತರ್ತೀರಿ, ತಂದ ಮೇಲೆ ಇಲ್ಲಿ ಏನಾದ್ರು ಇಂಜೆಕ್ಷನ್ ಮಾಡ್ತೀರಾ? ತಂದ ತಕ್ಷಣ ಅಂದ್ರ ಅಲ್ಲಿ ಅವ್ರಿಗೆ ಕುರಿಯರ್ ಏನ್ ಮಾಡಿರ್ತಾರ ಬಿಟ್ಟಿರ್ತಾರ ಗೊತ್ತಿಲ್ಲ. ಅವ್ರ ಎಂತಾವ್ ತಂದ್ರು ಕೂಡ ನಾವ್ ಇಲ್ಲಿ ಬಂದ್ಮೇಲೆ ಒಂದು ಹಾಲ್ ಬೆಂಡೆಜಲ್ ಅಂತ ಒಂದು ಔಷಧಿ ಹಾಕೊಂತೀರಿ. ಅಂದ್ರೆ ಅದು ಮರಿ ಹೊಟ್ಟೆಗ ಜಂತ್ ಇರ್ಬೋದು, ಯಾವ್ದ
ಕಲ್ಮಶ ಇರ್ಬೋದು, ಜಂತುನಾಶಕ. ಜಂತುನಾಶಕ ಇರ್ಬೋದು, ಯಾವ್ದಾರ ಒಂದು ಕಜ್ಜಿ ಅಂತ ಇರ್ಬೋದು, ಅಂತದಕ್ಕೆಲ್ಲ ಸೇರಿ ಒಂದು ಆಲ್ಬೆಂಡಜನ್ ಅಂತ ಒಂದು ಎಣ್ಣೆ ಕೊಡ್ಬೇಕ್ರಿ. ಅದಕ್ಕೆಲ್ಲ ಹೊಟ್ಟೆಲ್ಲ ಕ್ಲೀನ್ ಆಗುತ್ತೆ. ಅದೆಲ್ಲ ಸ್ವಲ್ಪ ಚೆನ್ನಾಗಿ ಏನೋ ಹೆಚ್ಚು ಕಮ್ಮಿ ಆರೋಗ್ಯ ಕೆಡಕ್ ಮೂವ್ಮೆಂಟ್ ಇದ್ರೆ ಕ್ಲಿಯರ್ ಆಗುತ್ತೆ. ಅದ್ರ ಜೊತೆ ಇನ್ನೊಂದು ಆಯುರ್ಮೆಟ್ ಅಂತ ಒಂದು ಟೂಲ್ಸ್ ಇರುತ್ತೆ, ಅದನ್ನೆಲ್ಲ ಮಾಡ್ಕೊಂತೀವ್ರಿ. ಅದಕ್ಕೆಲ್ಲ ಇದು ಕಜ್ಜಿ ಅಡುಪು, ಆಮೇಲೆ ಉಂಡಿ, ನೀರು ಈ ತರ ತಗೊಂಡು ಏನಾರ ಮೈಯಾಗೆಲ್ಲ ಇದು ಇತ್ತಂದ್ರೆ ಚರ್ಮ ಹೋಗಿತ್ತಂದ್ರೆ ಅದು ಒಂದಿಷ್ಟೆಲ್ಲ ಕ್ಲಿಯರ್ ಆಗುತ್ತೆ. ಅದನ್ನೆಲ್ಲ ಮಾಡ್ಕೊತೀವಿ. ಸ್ವಲ್ಪ ಜ್ವರ ಬಂತಂದ್ರ ಈ ಕಡೆ ಐತಲ್ಲ ಟೂ ಮಾಡ್ತೀವಿ. ಆದ್ಮೇಲೆ ಅದ್ರಿ ಆಮೇಲೆ ಉಕ್ಕೆ ನೋವು ಎಣ್ಣೆ ಟೂಬ ಗುಳಿಗೆ ಎಲ್ಲ ತಂದಿರ್ತೀವಿ. ನೀವೇ ಇಂಜೆಕ್ಷನ್ ನಾವ್ ಮಾಡ್ತೀವಿ. ಡಾಕ್ಟರ್ ಕಡೆ ಹೋಗಂಗಿಲ್ಲ. ಇಲ್ರಿ ಸ್ವಲ್ಪ ನಾವು ಹೆಚ್ಚು ಕಮ್ಮಿ ಸ್ವಲ್ಪ ಸಣ್ಣ ಪುಟ್ಟ ಇದ್ರೆ ನಾವ ತೋರ್ಸ್ಕೊಂತ ಅತಿ ಹರಿಹರ ಏನೋ ಅದು ಬಾಳ ನಿಗ್ಲಿಲ್ಲ ಅಂದಾಗ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ತೋರಿಸ್ತೀವಿ. ಅಲ್ಲಿಗಾರ ಹೋಯ್ತಿಲ್ಲ ಅವ್ರನ್ನ ಕರ್ಕೊಂಡ್ಬಂದು ತೋರಿಸ್ತೀವಿ. ವರ್ಷ 4 ಸರ ನೀವು ಮಾರ್ಕೆಟ್ ಕಳಿಸ್ತೀರಿ. ಯಾವ ಟೈಮ್ ತಂದು ಯಾವ ಟೈಮ್ ಕಳಿಸ್ತೀರಿ? ಅಂದ್ರ ನಾವು ಆಗಸ್ಟ್ ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವ್ರಿ. ಒಳ್ಳೆ ಜೂನ್ ಜುಲೈ ಮಟ ಮರಿ ಇರ್ತಾವ, ಅದು ಅಲ್ಲಿಂದ ಸ್ಟಾಪ್ ಮಾಡ್ತೀವಿ. ಒಂದ್ 4 ತಿಂಗಳ 3 ತಿಂಗಳ ಸ್ಟಾಪ್ ಮಾಡ್ತೀವಿ. ಈಗ ಒಂದ್ ಮರಿಗೆ ಡಬಲ್ ಅಂತಂದ್ರೆ 20 ಮರಿಗೆ 5-6 ಸಾವಿರ ರೂಪಾಯಿ ತಂದ್ರೆ ನೀವು ಡಬಲ್ ಮಾರ್ಕೊಂಡ್ರಿ. 20 ಮರಿಗೆ ಎಷ್ಟ್ ಸಿಗ್ಬೋದು ನಿಮಗೆ? ಒಂದ್ ಮರಿಗೆ 6,500 ರೂಪಾಯಿದಂಗ ನಾವು ಮರಿ ತಂದಿರ್ತೀವಿ. 1,30,30,000 ರೂಪಾಯಿ ಪೇಮೆಂಟ್ ಆಗುತ್ತದ. ಅದ್ರ ಜೊತೆಗೆ ಇನ್ನೊಂದ್ 25,000 ರಿಂದ 30,000 ರೂಪಾಯಿ ನಾವು ಖರ್ಚು ಮಾಡ್ತೀವಿ. ಯಾಕಂದ್ರ ಶೇಂಗಾ ಒಟ್ಟು ತಗೊಂಡಿರ್ತೀವಿ, ಬೀಜಗಳು, ಮೆಕ್ಕೆಜೋಳ ತಗೊಂಡಿರ್ತೀವಿ, ಫುಡ್ ತರ್ತೀವಿ, ಅದ್ರ ಜೊತೆ ಇಂಜೆಕ್ಷನ್ ತರ್ತೀವಿ, ಮೆಡಿಸಿನ್ ಅದೆಲ್ಲ ಮೇಂಟೆನೆನ್ಸ್ ಕೂಡಿ 1,50,000 ರಿಂದ 1,60,000 ಆಗುತ್ತೆ ನಮ್ ಬಂಡವಾಳ ಒಂದು ಸರ ಒಂದು ಬ್ಯಾಚ್ಗೆ. ಅಷ್ಟಾಗುತ್ತೆ. ಅದನ್ನ ನಾವು ಟೋಟಲ್ ಆಗಿ 2,20, 2,40 ಹಂಗ 12,000 12,500 ಮಾರಿದ್ರು ಕೂಡ ನಮ್ಗ 70 ರಿಂದ 75, 80,000 ಮಟ್ಟ ಪ್ರಾಫಿಟ್ ಉಳಿತದ 3 ಮಂತ್ ಅಲ್ಲಿ. ಈಗ ಹಂಗಂದ್ರ ನಿಮ್ಗೆ ಅಲ್ಲಿ 22,000 ಸಿಗೋ ಪಗಾರ ಇಲ್ಲಿ 30,000 ತಗೋಬಹುದ್ರಿ. ಇನ್ನ 5,000 ಕಡಿಮೆ ಸಿಗ್ರಿ, ನಮ್ಗೇನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಅಲ್ಲಿ ಎಲ್ಲ ಊರ್ ಬಿಟ್ಟು ಫ್ಯಾಮಿಲಿ ಬಿಟ್ಟು ಟೋಟಲ್ ಆಗಿ ಹೊಲ ಮನೆ ಬಿಟ್ಟು ಹೋಗಿ ಅವ್ರ ಇನ್ನೊಬ್ಬರ ಕಡೆಯಿಂದ ನಾವು ದುಡಿಬೇಕಂದಾಗ ಅವ್ರು ಕೆಲಸದ ಒತ್ತಡ ಬಹಳ ಪ್ರೆಜರ್. ಮತ್ತೆ ಇನ್ನೊಬ್ರ ಕೈ ಕಾಸಿ ಕಂಪ್ನಿಗೆಲ್ಲ ಕೆಲಸ ಮಾಡ್ತಾರೆ, ಪ್ರೆಜರ್ ಇರ್ಲೇಬೇಕು. ಯಾಕಂದ್ರೆ ಪೇಮೆಂಟ್ ಕೊಡಿದ್ರೆ ಅವ್ರು ದುಡಿಸ್ಕೊಂತಾರೆ. ಅದನ್ನ ಬಿಡ ಅಲ್ಲಿ ಆಗ್ತಕ್ಕಂತ ಎಫೆಕ್ಟ್ ನಾವ್ ಇಲ್ಲಿ ಏನಾರ ಒಂದ್ ಇಂಟ್ರೆಸ್ಟ್ ಕೊಟ್ಟು ಇದ್ರ ಬಗ್ಗೆ ಏನಾರ ಏನೋ ಒಂದ್ ಮಾಡೋಣ ಅಂತ ಅನ್ಕೊಂಡು ಅಲ್ಲಿ ಎಫೆಕ್ಟ್ ಇಲ್ಲಿ ಹಾಕಿದ್ವಿ ಅಂದ್ರೆ ಆರಾಮಾಗಿ ನಾವ್ 22,000 ಆರಾಮಾಗಿ ದುಡ್ಕೋಬಹುದ್ರಿ. ಏನು ಈ ಕುರಿ ಮರಿ ಸಾಕಾಣಿಕೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಇದ್ರ ಜೊತೆ ನಿಮ್ ಮನೇಲಿ ಮತ್ತೆ ನಮ್ದು ಕೃಷಿ ನಡೀತಾವ್ರಿ. ಈಗ ನಾವ್ ಆ ಕಡೆ ಇರೋದ ಒಬ್ರು, ಆ ಕಡೆ ಹೋದ್ ನಂತರ ನಮ್ಮ ಹೊಲ ಮನಿ ಸ್ಟಾಪ್ ಹಾಕವು ಮಾಡೋರಿಲ್ಲ. ಅದ್ರ ಜೊತೆ ಕೃಷಿ ಜೊತೆಗೆ ಇದು ಉಪಕಸಬ ಅಂತ ಒಂದು ಸಣ್ಣಾಗಿ ಮಾಡ್ಕೊಬಹುದು. ಅದ 25,000 ಉಳಿಯೋದನ್ನ ಬೇಡ್ರಿ, 15,000 ಉಳಿದ್ರು ಅಲ್ಲಿ ತೃಪ್ತಿ ಇರುತ್ತೆ. ಯಾಕಂದ್ರೆ ನಮ್ಮ ಹೊಲದಾಗ ಕೆಲಸ ಮಾಡ್ಕೊಂಡು ನಾವ್ ಇಷ್ಟು ಪೇಮೆಂಟ್ ಉಳಿಸಿದ್ರೆ ಸಾಕ್ರಿ ಅಷ್ಟೇ. ಅಲ್ಲಿದ 5,000 ಉಳಿತಿತ್ತು, ಇಲ್ಲಿ ಕನಿಷ್ಠ ಒಂದ್ 15,000 ಉಳಿತಿತ್ತಲ್ರಿ. ಇದ್ದೂರಾಗಿರ್ತೀವಿ, ಎಲ್ಲಾ ಕಣ್ಣಿಯವ್ರಾಗಿರ್ತೀವಿ, ಎಲ್ಲಾ ಫ್ಯಾಮಿಲಿ ಜೊತೆಗೆ ಬೇರೆ ಬೇರೆ ಮಾಡ್ಬೋದಲ್ಲ. ಆ ಉದ್ದೇಶದಿಂದ ನಾನು ಅಲ್ಲಿ ಸುಮಾರು 12-13 ವರ್ಷ ಮಾಡೇನ್ರಿ. ಅಲ್ಲಿ ಬಹಳ ಬೇಜಾರ್ ಅನಿಸ್ತಿ. ಇದೆಲ್ಲ ಏನಪ್ಪ ಎಲ್ಲಿವರೆಗೆ ಹೋದ್ರೆ ಕಾಸಿ ಕಂಪ್ನಿನ ಯಾವಾಗ ಅದು ಇಷ್ಟ ಅಲ್ಲಿದ ಅನ್ನೋದ್ ಬಿಟ್ಟು ಬಂದು ನಾವ್ ಇದನ್ನೊಂದ್ ಏನೋ ಕುರಿ ಮರಿ ಸಾಕಾಣಿಕೆ ಮಾಡ್ಕೊಂಡು ಹೊಂಟಿವ್ರಿ ಅಷ್ಟೇ. ರೈತ ಬಂದವ್ರೆ, ಇವತ್ತು ನಾನು ತಿಳಿಸೋದು ಇಷ್ಟೇ. ನಾವು ಓದ್ಕೊಂಡು ಎಲ್ಲೋ ಬೆಂಗಳೂರು ಅಲ್ಲಿ ಇಲ್ಲಿ ಅಲ್ದಾಡ್ತೀವಿ, ಕೊನೆಗೆ ಬರೋದು ಮತ್ತೆ ನಮ್ಮ ಜಾಗ, ನಮ್ಮ ಊರು, ನಮ್ಮ ಜಾಗ ಅಂತಂದು. ಆದ್ರೆ ಇಲ್ಲಿ ಈಗ ರೈತರು ಮಾಡಿದ್ದ ಅದೇ. ಬೇರೆ ಕಡೆ ಎಲ್ಲ ಒಂದು ರೌಂಡ್ ಹೊಡೆದ್ರು ಅವ್ರು ಸುಮಾರು 22,000 ಮಂತ್ಲಿ ಸ್ಯಾಲ್ರಿ ತಗೊಂಡ್ರು ಕೂಡ ಅಲ್ಲಿ ನೆಮ್ಮದಿ ಇಲ್ಲ. ನಮಗ ಒತ್ತಡದಾಗ ಆ ಒತ್ತಡ ನಿಭಾಯಿಸಕ್ಕಾಗಲ್ಲ ಅಂತ ಒಂದು ಇಟ್ಕೊಂಡು ಇಲ್ಲೇ ಬಂದು ಅದೇ ಪಗಾರ ನಾ ತಗೊಂತೀನಿ ಅಂತ ಹೇಳಿ ಒಂದು 3 ತಿಂಗಳಿಗೆ ಕನಿಷ್ಠ 90,000 ಮಾರಾಟ ಮಾಡ್ಕೊಂಡ್ರು ಕುರಿ ಮರಿಗಳು. ತಾವು ತಂದ ಎಲ್ಲ ಮತ್ತೆ ಖರ್ಚು ವೆಚ್ಚ ಎಲ್ಲ ಕಡಿತ ಇದೆ. ಇನ್ನು ನನಗೆ 5,000 ಕಡಿಮೆ ಬೀಳಿ, ಆದ್ರೆ ನಮಗೆ ನೆಮ್ಮದಿ ಐತಿ. ಜೊತೆಗೆ ಇಲ್ಲೇ ನಾವು ಇದನ್ನ ಮಾಡ್ಕೊಂಡು ಹೋಗ್ತೀವಿ. ಜೊತೆಗೆ ನನ್ನ ಖುಷಿ ನಡೆದೈತಿ. ನನ್ನ ತಾಯಿ ಮಕ್ಕಳ ಜೊತೆಗೆ ಇರ್ತೀನಿ, ನಮ್ಮ ಮಕ್ಕಳ ಮರಿ ಜೊತೆಗೆ ನಾ ಇರ್ತೀನಿ ಅಂತ ಹೇಳ್ತಿರುವ ನಮ್ಮ 3 ರೈತರಿಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.